ನೂತನವಾಗಿರ್ತಕ್ಕಂಥ ಒಕ್ಕಲಿಗ ಮಹಿಳಾ ಭವನವನ್ನ ನಿರ್ಮಾಣ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥ ಉದ್ಘಾಟಿಸಿದ ಈ ಪವಿತ್ರ ಗಳಿಗೆಯಲ್ಲಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ, ತಾಯಂದಿರು ಮನೆಗಳಲ್ಲಿ ಮಾತ್ರ ಸೀಮಿತವಾಗಿದ್ದಂಥ ಕಾಲದಿಂದ ಈಚೆಗೆ ಬಂದು ಆ ತಾಯಂದಿರು ಈಚೆಗೆ ಬಂದದ್ದೇ ಆದರೆ ಏನನ್ನ ಕಟ್ಟಬಹುದು ಅಂತಕ್ಕಂಥದ್ದನ್ನು ತೋರಿಸಿದ್ರಲ್ಲ, ಆ ಒಂದು ನೀವು ಮಾಡಿರ್ತಕ್ಕಂಥ ಈ ಒಂದು ಸೇವಾ ಭವನದ ಉದ್ಘಾಟನೆಯ ಒಂದು ಸಂಭ್ರಮ, ಒಂದು ಸೆಲೆಬ್ರೇಷನ್ನು. ಎರಡನೇದಾಗಿ ತಾಯಂದಿರು ಹೋದಂಥ ಸಂದರ್ಭದಲ್ಲಿ ಕೈ ನೀಡಿ ದಾನವನ್ನು ನೀಡಿದಂಥ ಎಲ್ಲ ಮಹನೀಯರಿಗೆ ಒಂದು ಅಭಿನಂದನೆಗಳನ್ನು, ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಇನ್ನೊಂದು ಕಾರ್ಯಕ್ರಮ. ನಾನು ಈ ಹಿಂದೆ ಒಂದು ಬಾರಿ ಹೇಳಿದ್ದೆ, ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋದ ಸಂದರ್ಭದಲ್ಲಿ ವಾಪಸ್ ಬರ್ತಾರಲ್ಲ, ಬಂದಾಗ ನಮ್ಮ ಅಮೆರಿಕದ ಹಳೆಕೋಟೆ ವಿಶ್ವಣ್ಣ ಮತ್ತು ಅಮ್ಮನು ಇಲ್ಲಿ ಕೊಡ್ತಿದ್ದಾರೆ. ಆ ಕಾಲಕ್ಕೆ ಅಮೆರಿಕಕ್ಕೆ ಹೋದ ಕಾಲಘಟ್ಟದಲ್ಲಿ ವಾಪಸ್ ಬಂದಾಗ ಮನೆಯವ್ರಿಗೂ ಚಾಕ್ಲೇಟ್ ತಂದ್ರ ಅಂತ ಕೇಳೋ ಅಭ್ಯಾಸ ಇತ್ತು. ಈಗ ಹೊರಟೋಗಿದೆ. ಇನ್ನೂ ಆ ಅಭ್ಯಾಸ ಯಾರಾದ್ರೂ ಇಟ್ಕೊಂಡಿದ್ದಾರೆ ಅಂತ ಒಂದು ಗೊತ್ತಿರ್ತಕ್ಕಂಥವ್ರು ಇಲ್ಲಿ ಬೆಂಗಳೂರಿಗೆ ಬಂದ್ಬಿಟ್ಟು ಆ ಚಾಕ್ಲೇಟ್ನ ಇಲ್ಲೇ ತಂದು ಕೊಡೋರ್ನು ನೋಡ್ತಾ ಇದ್ದೇವೆ. ಅದು ಬೇರೆ ಕತೆ. ವಿವೇಕಾನಂದರು ಬಂದ ಕಾಲದಲ್ಲಿ ಜನಗಳು ಮುತ್ಕೊಂಡು ಕೇಳ್ತಾರೆ, ವಾಟ್ ಡಿಡ್ ಯು ಸಿ ಸಿಗ್ನಿಫಿಕೆಂಟ್ಲಿ ಇನ್ ದ USA ಅಂಡ್ ಇನ್ ವೆಸ್ಟರ್ನ್ ಕಂಟ್ರೀಸ್? ವಾಟ್ ಈಸ್ ದಟ್ ಒನ್ ಲೆಸನ್ ವಿ ಕ್ಯಾನ್ ಟೇಕ್ ಆಸ್ ಎ ರೋಲ್ ಮಾಡೆಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಅವರ್ ಕಂಟ್ರಿ? ವಿವೇಕಾನಂದರು ಹೇಳ್ತಾರೆ, ಕಲೀಲಿಕ್ಕೆ ಬಹಳ ಇದ್ದಾವೆ, ಆದರೆ ಬಹುಮುಖ್ಯವಾಗಿ ನಾನು ಕಂಡದ್ದು ಎರಡು ಬಹುಮುಖ್ಯವಾದ ವಿಚಾರಗಳು. ಆ ದೇಶದಲ್ಲಿರ್ತಕ್ಕಂಥ ಸಂಘಟನೆ, ಆ ದೇಶದಲ್ಲಿರ್ತಕ್ಕಂಥ ಜನಗಳ ಸಂಘಟನೆ ಒಂದು. ಅಷ್ಟೇ ಮುಖ್ಯವಾಗಿ ಇರ್ತಕ್ಕಂಥ ಇನ್ನೊಂದು ವಿಚಾರ ನಾನು ನೋಡಿತ್ತು ಆ ದೇಶದಲ್ಲಿ, ನಮ್ಮ ದೇಶದಲ್ಲಿ ತಾಯಂದರಿಗೆ ದೇವತಾ ಸ್ಥಾನವನ್ನು ನೀಡಿ ಅಡಿಗೆ ಮನೆಗೆ ಕೂಡಾಕ್ಬಿಟ್ಟು ಹೆರಿಗೆಯ ಯಂತ್ರಗಳನ್ನಾಗಿ ಮಾಡಿಟ್ಟಿದ್ದೇವೆ ಅಂತ ಸ್ವಾಮಿ ವಿವೇಕಾನಂದರು ಹೇಳೋದ್ರ ಜೊತೆಯಲ್ಲಿ, ತಾಯಂದಿರಿಗೆ ದೇವತಾ ಸ್ಥಾನವನ್ನು ಕೊಡೋದು ಒಂದು ಕಡೆ, ಅವರು ಕೇವಲ ಅಡಿಗೆ ಮನೆಗೆ ಮಾತ್ರ ಮೀಸಲಾಗಿಟ್ಕೊಂಡು ಮಕ್ಕಳನ್ನ ಹಡಿಲಿಕ್ಕೆ ಮಾತ್ರ ಸೀಮಿತ ಅಂತ ನಮ್ಮ ದೇಶದಲ್ಲಿ ಮಾಡಿಟ್ಟಿದ್ದೇವೆ. ಆದರೆ ಆ ದೇಶಕ್ಕೆ ಹೋಗಿ ನೋಡಿ, ಪ್ರತಿಯೊಬ್ಬ ಮಹಿಳೆಯೂ ಕೂಡ ವಿದ್ಯಾವಂತಳಾಗಿದ್ದಾಳೆ. ಅಮೆರಿಕ ದೇಶದ ಉದ್ಧಾರಕ್ಕೆ ಆ ದೇಶದ ತಾಯಂದರ ಕೊಡುಗೆ ಅಪಾರವಾಗಿರ್ತಕ್ಕಂತಹದ್ದು. ಅಂಥದ್ದೊಂದು ಕಾರ್ಯ ನಮ್ಮ ದೇಶದಲ್ಲಿ ಮನೆಯಲ್ಲಿ ಕೂಡಾಕಿರ್ತಕ್ಕಂಥ ಆ ತಾಯಿ ಭವತಾರಿಣಿ ದುರ್ಗೆ ಆಗಿ, ವಿವೇಕಾನಂದರ ಮಾತುಗಳು, ಎಲ್ಲಿವರೆಗೂ ಕೂಡ ಈ ಸಮಾಜದ ಉದ್ಧಾರಕ್ಕೋಸ್ಕರ ಸಮಾಜದ ಮೇನ್ ಸ್ಟ್ರೀಮ್ಗೆ, ಮುಖ್ಯವಾಹಿನಿಗೆ ಬರೋದಿಲ್ವೋ ಅಲ್ಲಿವರೆಗೂ ಕೂಡ ತಾಯಿ ಭಾರತಿಗೆ ಮುಕ್ತಿ ಇಲ್ಲ, ಅಭಿವೃದ್ಧಿ ಇಲ್ಲ ಅಂತ ವಿವೇಕಾನಂದರು 100-120 ವರ್ಷಗಳ ಹಿಂದೆ ಹೇಳಿದ ಮಾತನ್ನ ಇವತ್ತೇನಾದರೂ ವಿವೇಕಾನಂದರು ಬಂದು ನೋಡಿದ್ದಿದ್ರೆ ಆ ಮಾತನ್ನು ಅಮೆರಿಕದವರಿಗೆ ಬಂದು ನೋಡಿ ನಮ್ಮ ದೇಶದಲ್ಲಿ ತಾಯಂದ್ರೆ ಎಷ್ಟೊಂದು ಚಂದವಾಗಿ ದೇಶ ಕಟ್ಟುವ ಕಾಯಕದಲ್ಲಿ ತೊಡಗಿದ್ದಾರೆ ಅಂತ ಹೇಳ್ತಾ ಇದ್ರೇನು.